ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬೆಂಗಳೂರಿನ ಹೆಸರಾಂತ ಚಿನ್ನ ಖರೀದಿ ಮತ್ತು ಮಾರಾಟ ಮಾಡುವ ಕಂಪನಿಯಾಗಿದೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿನಲ್ಲಿ ಇಷ್ಟು ತನಕ ಬಂದಿರೋ ಕಸ್ಟಮರಲ್ಲಿ 100ಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ಸ್ ಇದ್ದಾರೆ. ಸ್ಪೋರ್ಟಿವಾಗಿ ತಗೊತೀವಿ, ನ್ಯಾಯಯುತವಾಗಿ ಕೆಲಸ ಮಾಡ್ತೀವಿ. ಇವತ್ತು ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ಹೆಸರಾಗಿದೆ, ಆದರೆ ಅದರ ಹಿನ್ನೆಲೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ನಾವು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ ರೈತರ ಕುಟುಂಬದಿಂದ ಬಂದಿರೋರು. 1999 ಜನವರಿ 9ನೇ ತಾರೀಕು CMM ಗ್ರೂಪ್ ಅಂತ ಒಂದು ರಿಯಲ್ ಎಸ್ಟೇಟ್ ಕಂಪನಿ ಸ್ಟಾರ್ಟ್ ಮಾಡಿದ್ವಿ. ಬೇಸಿಕಲಿ ನನ್ನ ಇನ್ವೆಸ್ಟ್ಮೆಂಟ್ 60 ರೂಪಾಯಿ, 100 ರೂಪಾಯಿ ಜೋಬಲ್ಲಿ ಇಟ್ಕೊಂಡು 1000 ಕೋಟಿ ಪ್ಲಾನಿಂಗ್ ಇರಬೇಕು. ದೃಷ್ಟಿಕೋನ ಒಂದೇ ಇರಬೇಕು, ದೇಶ ಕಟ್ಟಬೇಕು, ನಾಡು ಕಟ್ಟಬೇಕು. ನಮ್ಮತ್ತೆ ಯಾರು ಕೆಲಸ ಮಾಡ್ತಾರೋ ಒಳ್ಳೇದಾಗಲಿ ಅಂತ ಬಯಸ್ಕೊಂಡು ಮುಗಿದೋಯ್ತು. ನಿಮ್ಮ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಮುಂದಿನ ವಿಷನ್ ಏನು? ಇದಕ್ಕೆ 100ರಷ್ಟು ಮಾಡಬೇಕಂತ ಪ್ಲಾನಿಂಗ್ ಇದೆ. ರಾಷ್ಟ್ರೀಯ ಮಟ್ಟದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೆರಿ ಶಾರ್ಟ್ಲಿ ದುಬೈಗೆ ಸಹನೂ ಈ ಕಂಪನಿಯನ್ನು ವಿಸ್ತರಣೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಸುಮನ್ ಟಿವಿ ಕನ್ನಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬೆಂಗಳೂರಿನ ಹೆಸರಾಂತ ಚಿನ್ನ ಖರೀದಿ ಮತ್ತು ಮಾರಾಟ ಮಾಡುವ ಕಂಪನಿಯಾಗಿದೆ. ಇನ್ಸ್ಟಂಟ್ ಕ್ಯಾಶ್ ಚಿನ್ನ ಮಾರಾಟ ಮಾಡೋದಾಗಿರಬಹುದು, ಚಿನ್ನವನ್ನ ಖರೀದಿ ಮಾಡೋದಾಗಿರಬಹುದು. ಈ ಕಂಪನಿಯ ಮುಖಾಂತರ ಜನರಲ್ಲಿ, ಗ್ರಾಹಕರಲ್ಲಿ ಒಂದು ವಿಶ್ವಾಸವನ್ನ ಬೆಳೆಸ್ತಾ ಬರ್ತಾ ಇದೆ. ಹಾಗಾದ್ರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಬೆಳೆದು ಬಂದ ರೀತಿ ಯಾವ ರೀತಿ ಇದೆ? ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿನ್ನೆಲೆ ಏನು? ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯನ್ನ ಶುರು ಮಾಡೋದಕ್ಕೆ ಇರುವಂತಹ ಮೋಟಿವೇಶನ್ ಏನು? ಈ ಎಲ್ಲದರ ಕುರಿತಾಗಿ ಮಾತಾಡೋದಕ್ಕೋಸ್ಕರ ನಮ್ಮ ಜೊತೆಗೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಫೌಂಡರ್ ಅಂಡ್ ಚೇರ್ಮನ್ ಆಗಿರುವಂತಹ ಡಾಕ್ಟರ್ CK ಮೌಲಾ ಶರೀಫ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವತ್ತು ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ಹೆಸರಾಗಿದೆ, ಆದರೆ ಅದರ ಹಿನ್ನೆಲೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಸೊ ಮೊದಲನೇದಾಗಿ ನಿಮ್ಮ ಹಿನ್ನೆಲೆಯ ಜೊತೆಗೆ ಈ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿನ್ನೆಲೆ ಏನು, ಹೇಗೆ ಬೆಳೆದು ಬಂತು? 1999 ಜನವರಿ 9ನೇ ತಾರೀಕು CMM ಗ್ರೂಪ್ ಅಂತ ಒಂದು ರಿಯಲ್ ಎಸ್ಟೇಟ್ ಕಂಪನಿ ಸ್ಟಾರ್ಟ್ ಮಾಡಿದ್ವಿ. ನಾವು ಮೂಲತಃ ಚಿಕ್ಕಬಳ್ಳಾಪುರ ಜಿಲ್ಲೆ ರೈತರ ಕುಟುಂಬದಿಂದ ಬಂದಿರೋರು. ಅಲ್ಲಿ ವಿದ್ಯಾಭ್ಯಾಸ ಆದಮೇಲೆ ಏನಾದರೂ ಮಾಡಬೇಕಂತ ಬೆಂಗಳೂರಿಗೆ ಬಂದುಬಿಟ್ಟು CMM ಗ್ರೂಪ್ ಅಂತ ಮಾಡಿದ್ವಿ. CMM ಗ್ರೂಪ್ ಮಾಡಿದಾಗ ನಾನು, ನಮ್ಮ ಬ್ರದರು, ಅಲ್ಲಿ ಫ್ರಂಟಲ್ಲಿ ಕೂತಿರ್ತಾರಲ್ಲ ಶಾಂತ ಮೇಡಮ್ ಅವರು, ನಮ್ಮ ಸೈಯದ್, ಮುಜೀಬ್ ಅಂತ 4-5 ಜನ ಇದ್ವಿ. ಬೆಳೀತಾ ರಿಯಲ್ ಎಸ್ಟೇಟ್ ಜೊತೆಗೆ ಗೋಲ್ಡ್ ಕಂಪನಿ ಸಹನು CMM ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ಮಾಡಿದ್ವಿ. ನನ್ನ ಮೂಲ ಉದ್ದೇಶ ಎಜುಕೇಷನ್ ಆದಮೇಲೆ ಏನಾದರೂ ಸರ್ಕಾರಿ ನೌಕರಿಗೆ ಸೇರಿಕೊಂಡ್ರೆ ನಾನು ಮಾತ್ರ ಜೀವನ ಮಾಡ್ತಾಯಿದ್ದೆ. ನನ್ನ ಉದ್ದೇಶ ಏನಿತ್ತು ಅಂದರೆ, ನಾನೊಂದು 1000 ಜನರಿಗೆ ಕೆಲಸ ಕೊಡಬೇಕು, ಸಮಾಜಕ್ಕೆ ಏನಾದರೂ ಒಂದು ಮಾಡಬೇಕು ಅಂತ ನನ್ನ ಮೂಲ ಉದ್ದೇಶ ಇರುವುದರಿಂದ ನಾನು ಈ ಸಂಸ್ಥೆಯನ್ನು ಕಟ್ಟೋದಕ್ಕೆ ಪ್ರಯತ್ನ ಪಟ್ಟೆ. ಅದು ಆ ದೇವರ ಆಶೀರ್ವಾದದಿಂದ, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ನಿಜ ಸರ್, ನೀವು ಹೇಳಿದಾಗೆ ನಿಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಈ ಒಂದು ಮಟ್ಟಕ್ಕೆ ಬಂದು ನಿಂತಿದ್ದೀರಾ ಅಂದರೆ ಒಂದು ಎಂಪೈರನ್ನು ನೀವು ನಿಲ್ಲಿಸಿದ್ದೀರಾ ಅಂತಲೇ ಅರ್ಥ. ಸೊ ಇದರ ಹಿಂದೆ ಸಾಕಷ್ಟು ಶ್ರಮ ಇರುತ್ತೆ, ಸಿಕ್ಕಾಪಟ್ಟೆ ಚಾಲೆಂಜಸ್ಗಳನ್ನು ನೀವು ನೋಡಿರ್ತೀರಾ. ಸೊ ಅದ್ರ ಬಗ್ಗೆ ಹೇಳೋದಾದರೆ? ಸಕ್ಸಸ್ ಪೀಪಲ್ ಎಲ್ಲರ ಹೇಳೋದೇನೆಂದರೆ, ನಾನು ಬಹಳ ಕಷ್ಟಪಟ್ಟೆ, ರಾತ್ರಿ ನಿದ್ದೆ ಇಲ್ದಂಗೆ ಹಿಂಗೆ ಮಾಡಿದೆ 24/7 ಕೆಲಸ ಮಾಡಿದೆ ಅಂತ ಹೇಳ್ತಾರೆ. ನಾನು ಅದಕ್ಕೆ ಭಿನ್ನವಾಗಿ ಏನು ಹೇಳ್ತೀನಿ ಅಂದರೆ, ಸೃಷ್ಟಿಕರ್ತ ಬ್ರಹ್ಮದೇವ ಅಲ್ಲ ಯಾರೇ ಇದ್ರೂ ನಮಗೇನು ಬರೆದಿರ್ತಾನೋ ಅದೇ ಇರುತ್ತೆ. ಅದನ್ನು ನಾನು ನಂಬ್ತೀನಿ. ಯಾಕಂದರೆ ಮೂಲತಃ ನಾನು ಬಹಳ ಇಷ್ಟಪಡುವುದರಲ್ಲಿ ಬಸವಣ್ಣನವರು ಒಬ್ಬರು, ಸಿದ್ಧಗಂಗಾ ಮಠ. ಸೊ ಅದೃಷ್ಟವನ್ನು ಯಾರೂ ಏನು ಚೇಂಜ್ ಮಾಡೋದಕ್ಕಾಗಲ್ಲ. ನಾನು ಅದಕ್ಕೆ ನಂಬಿರೋರು ನಾನು. ಸೊ ಅದಕ್ಕೆ ಇವತ್ತು ಈ ಮಟ್ಟಕ್ಕೆ ಬರ್ತೀನಂತ ನನಗೆ ಆಗಲೇ ಗೊತ್ತಿತ್ತು. ನಾನು ಈಗ ಹೇಳ್ತಾ ಇಲ್ಲ, ನನ್ನ ಗೋಲ್ ಏನಿದೆ ಅದು ರೀಚ್ ಆಗೇ ಆಗ್ತೀನಿ ಅಂತ ನನಗೂ ಒಂದು ಫಿಕ್ಸ್ ಇತ್ತು ಮೈಂಡಲ್ಲಿ. ಆ ಫಿಕ್ಸ್ ಅಂದರೆ ನನ್ನನ್ನು ನಾನು ನಂಬಿದ್ದೆ. ನನ್ನ ಮೇಲೆ ಸಂಪೂರ್ಣವಾಗಿ ನಾನು ನಂಬಿದ್ದೆ, ನಾನು ಸಾಧನೆ ಮಾಡ್ತೀನಿ ಅಂತ. ಅದರ ಜೊತೆಗೆ ನಮ್ಮ ಬ್ರದರ್ ಆಗ್ಬೋದು, ನಮ್ಮ ಸೈಯದು, ಅದರ ಜೊತೆ ನಿಮ್ಮೆಲ್ಲರ ಪ್ರೀತಿ, ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಇವತ್ತು ಸುಮಾರು ಜನರಿಗೆ ಇವತ್ತು ಹಿಂದೂಸ್ತಾನ್ ಗೋಲ್ಡ್ ಕಂಪನಿ
CMM ಗ್ರೂಪ್ ಕಂಪನಿ. ಸುಮಾರು ಒಂದು 8ರಿಂದ ಒಂದು 9,000 ಸೈಡ್ಗಳನ್ನು ಕೊಟ್ಟೆ ನಾವು. ಇವತ್ತು ನನ್ನ ಬಿಸ್ನೆಸ್ಸಲ್ಲಿ ಐ ಆಮ್ ರಿಯಲಿ ನಾನು ಹೇಳಬೇಕಂದ್ರೆ ನಾನು ಸಂತೃಪ್ತನಾಗಿದ್ದೀನಿ, ಸಕ್ಸಸ್ ಆಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೆರಿ ಗುಡ್ ಸರ್. ಸರ್, ನಿಮ್ಮ ಈ ಒಂದು ಕಂಪ್ನಿ ಶುರುವಾಗುವಂಥ ಸಂದರ್ಭದಲ್ಲಿ ನೀವು ಮತ್ತು ನಿಮ್ಮ ಬ್ರದರ್ ಇದ್ರಿ. ಹಾಗೆ ಯಾರೆಲ್ಲ ಕೈ ಜೋಡಿಸಿದ್ರು? ಎಷ್ಟು ಸಿಬ್ಬಂದಿಯಿಂದ ಶುರುವಾಯಿತು ಕಂಪನಿ? ಈಗ ಎಷ್ಟು ಜನರು ಇದ್ದಾರೆ ಈ ಒಂದು ಕಂಪ್ನಿನಲ್ಲಿ? ಬೇಸಿಕಲಿ ನನ್ನ ಇನ್ವೆಸ್ಟ್ಮೆಂಟು ₹60. ₹100 ನಮ್ಮ ತಾಯಿ ಕೊಟ್ಟಿದ್ದರು. ₹40 ಒಂದು ಪಿಕ್ಚರ್ ನೋಡ್ಕೊಂಡು ಬಂದೆ ಬೆಂಗಳೂರಿಗೆ. ₹60 ಇತ್ತು. ₹1,00,000 ಸಂಪಾದನೆ ಮಾಡಬೇಕು ಅಂತ ಬಂದಿದ್ದು ನಾನು. ಯಾಕಂದರೆ ನಾನು ಎಜುಕೇಷನಲ್ಲಿ ಬಹಳ ಹಿಂದೆ. SSLC 3 ಸಲ ಫೇಲ್ಡ್ ನಾನು. ಓಕೆ, ಬಹುಶಃ SSLC ಎಕ್ಸಾಮಲ್ಲಿ ಯಾವುದಾದ್ರೂ ಸಾಂಗ್ ಬರ್ತಿದ್ರೆ ಅದು ನಾನೇನೇನು ನನಗಿಷ್ಟ ಇರಲಿಲ್ಲ, ಇರೋದು ಹೇಳ್ತಾ ಇದ್ದೀನಿ. ಬಂದ ಮೇಲೆ ಎಲ್ಲ ಎಜುಕೇಷನ್ ಆದಮೇಲೆ ಎಲ್ಲರೂ TCH, ಪೊಲೀಸ್ ಉದ್ಯೋಗ ಎಲ್ಲ ಸೇರಿಕೊಂಡ್ರು. ನಾನು SSLC ಫೇಲ್ಡ್ ಆದಮೇಲೆ ನನಗೆ ಬಹಳ ತೊಂದರೆಗಳು ಬಂತು ಅಲ್ಲಿ. ಯಾಕಂದರೆ ನಾನು ಏನೇನು ಕೆಲಸ ಇಲ್ದಂಗಿದ್ದೆ. ಏನಾದರೂ ಒಂದು ಸಾಧನೆ ಮಾಡಬೇಕಂದ್ರೆ ಅಲ್ಲಿ ಎಜುಕೇಷನ್ ಇಲ್ಲ. ಆ ಟೈಮಲ್ಲಿ ನಮ್ಮ ತಾಯಿ ಆಶೀರ್ವಾದ, ಇವತ್ತು ಎಲ್ರಿಗೂ ತಾಯಂದಿರು ಇರ್ತಾರೆ. ನನ್ನನ್ನು ಹೆತ್ತ ಆ ತಾಯಿಗೆ ಎಲ್ರಿಗಿಂತ ಜಾಸ್ತಿ ನಮ್ಮ ತಾಯಿ ಅಂತ ನಾನು ನಂಬ್ತೀನಿ. ನಮ್ಮ ತಂದೆ ತಾಯಿ ಆಶೀರ್ವಾದನೇ, ಬಟ್ ನಮ್ಮ ತಾಯಿ ಯಾವತ್ತು ನನಗೋಸ್ಕರ ಪಟ್ಟಿರುವ ಕಷ್ಟ ಯಾವ ತಾಯಿಂದರೂ ಪಡೋದಕ್ಕೆ ಸಾಧ್ಯನೇ ಇಲ್ಲ. ಅವರ ಆಶೀರ್ವಾದನೇನೋ ಇವತ್ತು ಇಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದೀವಿ. ಮುಂಬರುವ ದಿನಗಳಲ್ಲಿ ಸಹ ಇದನ್ನು ರಾಷ್ಟ್ರೀಯ ಮಟ್ಟದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೆರಿ ಶಾರ್ಟ್ಲಿ ದುಬೈಗೆ ಸಹ ಈ ಕಂಪನಿಯನ್ನು ವಿಸ್ತರಣೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಬಯಸ್ತೀನಿ. ಖಂಡಿತ ಇರುತ್ತೆ ಸರ್. ಸೊ ಶುರುವಿನಲ್ಲಿ ಆದಂತಹ ತೊಂದರೆಗಳಾಗಿರ್ಬೋದು, ಈ ಥರದ್ದು ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿರೋದಿದೆಯಾ? ಯಾಕಂದರೆ ಒಬ್ಬರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಮಾರ್ಕೆಟಲ್ಲಿ ಅಂತಂದಾಗ ಅದಕ್ಕೆ ಅಡೆತಡೆಗಳು ಜಾಸ್ತಿನೇ ಬರ್ತಾ ಇರುತ್ತೆ. ಅಂಥದ್ದು ಯಾವುದಾದ್ರೂ ನೀವು ಫೇಸ್ ಮಾಡಿರೋದಿದೆಯಾ? ಬೇಕಾದಷ್ಟು ನೋಡಿ, ಬಿಸ್ನೆಸ್ ಅಂದಮೇಲೆ ರಿಸ್ಕ್ ಇಲ್ಲದೆ ಇರೋ ಬಿಸ್ನೆಸ್ ಯಾವುದೂ ಇಲ್ಲ. ಭಿಕ್ಷೆ ಬೇಡೋನಿಗೂ ಸಹ ರಿಸ್ಕೇ. ಇವತ್ತು ಪಕ್ಕದ ಬೀದಿನಲ್ಲಿ ಜಾಸ್ತಿ ಆಗ್ತಾಯಿದ್ರೆ ಇಲ್ಲಿ ಹಾಕ್ತಾ ಇಲ್ಲ ಅಂತ ಒಂದು ರಿಸ್ಕು. ರಿಸ್ಕ್ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ರಿಸ್ಕ್ ತಗೊಂಡ್ರೆ ಮಾತ್ರ ಸಕ್ಸಸ್ಸು. ಟಿಲ್ ಟುಡೇವರೆಗೂ ಈ ಮಟ್ಟಕ್ಕೆ ಬಂದ್ರೂ ಈಗಲೂ ರಿಸ್ಕ್ ಇದ್ದೇ ಇರುತ್ತೆ. ರಿಯಲ್ ಎಸ್ಟೇಟ್ ಇರಬಹುದು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಭಾರತ ದೇಶದಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆ ಮಾರುಕಟ್ಟೆ ಜಮೀನಿಗಿದೆ. ಇಲ್ಲಿ ಅದರಲ್ಲಿ ಲಿಟಿಗೇಷನ್ ಇದ್ದೇ ಇರುತ್ತೆ, ಅದೂ ರಿಸ್ಕೇ. ಗೋಲ್ಡೂ ಅಷ್ಟೇ. ನಾನು ಎಲ್ರಿಗೂ ಹೇಳ್ತಾ ಇದ್ದೆ 1 ಕೋಟಿ ಗೋಲ್ಡ್ ಆಗುತ್ತೆ ಅಂತ. ಓಕೆ, ಈಗ 1,30,00,000 ಹೋಗಿತ್ತು. ಎಲ್ಲರೂ ನಗೋದು, ಏನು ರೀ ಇವನು ಹೇಳ್ತಾನೆ 1 ಕೋಟಿ ಹೋಗುತ್ತೆ, ಅಲ್ಲ 45 ಲಕ್ಷ ರೂಪಾಯಿ ಇತ್ತು ಅವಾಗ. ನಾನು ಗೋಲ್ಡ್ ಪರ್ಚೇಸ್ ಮಾಡಿದಾಗ ನಾನು 2003ನಲ್ಲಿ ₹360 ಗ್ರಾಮು. ನಾನು 101 ಮದುವೆ ಮಾಡಿಸಿದ್ವಿ, ನಂದೇ ತಾಳಿ. ನಾನು ನನ್ನ ತಮ್ಮನೇ ಹೋಗ್ಬಿಟ್ಟು ಕೊಟ್ಟಿದ್ದು ಬೆಳ್ಳೂರಲ್ಲಿ. ₹360 ಬಿಲ್ ಈಗಲೂ ಇದೆ. ಅಂದರೆ 3,60,000 ಇವತ್ತು 1,30,00,000 ಇವತ್ತು ಗೋಲ್ಡು. ಸೊ ಕಾಲ ಬದಲಾವಣೆ ಆಗಿದೆ, ಕೂಲಿ ರೇಟು ಜಾಸ್ತಿ ಆಗಿದೆ, ಜಮೀನು ರೇಟು ಜಾಸ್ತಿ ಆಗಿದೆ, ಎಕ್ಸ್ಪೆನ್ಸಸ್ಸು ಜಾಸ್ತಿ ಆಗಿದೆ. ಸೊ ಲೈಕ್ ದಟ್ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಎಲ್ಲ ಜಾಸ್ತಿ ಆದಮೇಲೆ ಇದು ಗೋಲ್ಡು ಜಾಸ್ತಿ ಆಗಬೇಕಲ್ಲ. ಇವತ್ತು ಗೋಲ್ಡ್ ಜಾಸ್ತಿ ಆಯಿತು ಅಂತಾರೆ, ಕನ್ಸ್ಯೂಮರ್ ಕಡಿಮೆ ಆಗಿಲ್ಲ ಅಲ್ವೇ? ಒಂದು ಕಾಲದಲ್ಲಿ ಇದರಿಂದ ನಮ್ಮ ರಾಜಸ್ಥಾನಿಂದ ಮಾರ್ವಾಡಿಗಳು ಬರ್ತಾಯಿದ್ರು, ಖಾಲಿ ಚಂಪು ತೊಗೊಂಡು ಬರ್ತಾಯಿದ್ರು. 1 ವರ್ಷ ಇಲ್ಲೇ ಇದ್ದು ಫುಲ್ ಚಂಪು ತೊಗೊಂಡು ಹೋಗ್ತಾಯಿದ್ರು. ರೀಸನ್ ಏನಂದರೆ ನಮ್ಮದೇ ಗೋಲ್ಡು ಅವ್ರು ತೊಗೊಂಡು ಹೋಗ್ಬಿಟ್ಟು ಅಡ ಇಡ್ತಾಯಿದ್ವಿ. ₹1,00,000 ₹30,000 ₹40,000 ಕೊಡ್ತಾಯಿದ್ರು ಅವರು. ಓಕೆ, ಇನ್ನು ₹60,000 ₹70,000 ಅವ್ರ ಹತ್ರನೇ ಇರುತ್ತೆ. ಆ ₹70,000 1%ಗೆ ಅವ್ರ ಕಮ್ಯುನಿಟಿಯವ್ರಿಗೆ ಇಂಟ್ರೆಸ್ಟ್ ತೊಗೊತಾರೆ. ಅವರು 1,00,000 ತೊಗೊತಾರೆ, ನಿಮಗೆ ಕೊಟ್ಟಿರೋದು ₹30,000, ₹70,000 ಎಕ್ಸ್ಟ್ರಾ ಬರುತ್ತೆ. ಸೊ ಇದೇ ರೀತಿ ಮಾಡಿಕೊಂಡು ರೊಟೇಷನ್ ಮಾಡಿಕೊಂಡು ಹೋಗ್ತಾಯಿದ್ರು. ಆ ಕಾಲ ಬದಲಾಗಿದೆ. ಇವತ್ತು ಕರ್ನಾಟಕದಲ್ಲಿ ನಾವು ಸೌತ್ ಇಂಡಿಯನ್ಸ್ ಅಂತ ಏನು ಬೆಂಗಳೂರು ಅಂತೀವಿ ನಾವು, ಅದರಲ್ಲಿ ಬಹಳ ಬುದ್ಧಿವಂತರಾಗಿದ್ದೀವಿ. ಅದಕ್ಕೆ ಇಂಥ ಕಂಪ್ನಿಗಳು ಮಾಡೋದಕ್ಕೆ ಸಾಧ್ಯ ಆಯಿತು. ನಿಜ ಸರ್. ರಿಯಲ್ ಎಸ್ಟೇಟಿಂದ ನೀವು ಈ ಗೋಲ್ಡ್ ಕಂಪನಿ ಹೇಗೆ ಸರ್, ಆ ಪ್ರಯಾಣ ಹೇಗೆ ಸ್ವಿಚ್ ಆಗಿದ್ದು ಹೇಗೆ ಅಂತ? ಅಥವಾ ರಿಯಲ್ ಎಸ್ಟೇಟು ಇನ್ನೊಂದು ಸೈಡ್ ಪ್ಯಾರಲಲ್ಲಿ ಏನಾದರೂ ವರ್ಕ್ ಮಾಡ್ತಿದ್ದೀರಾ ಹೇಗೆ? ಇಲ್ಲ, ರಿಯಲ್ ಎಸ್ಟೇಟಲ್ಲಿ ಕೆಲವು ಜನರಿಗೆ ಮಾತ್ರ ಕೆಲಸ ಕೊಡೋದಕ್ಕಾಗುತ್ತೆ. ಗೋಲ್ಡ್ ಬ್ರಾಂಚಸ್ ಮಾಡಿದ್ರೆ, ಗೋಲ್ಡ್ ಕಂಪನಿ ಮಾಡಿದ್ರೆ ಇನ್ನೂ 100 ಜನರು ಕೆಲಸ. ನಮ್ಮ ಮೂಲತಃ ಉದ್ದೇಶ ಒಂದೇ, ನಾವು ಬದುಕೋದಲ್ಲ, ನಮ್ಮ ಜೊತೆಯಲ್ಲಿ
ಇನ್ನೂ ಒಂದು 100 ಜನ 200 ಜನ 1000 ಜನ ಬದುಕಬೇಕಂತ ನಮ್ಮ ಮೂಲ ಉದ್ದೇಶ. ಈಗಿನಿಂದಲ್ಲ, ಮೊದಲಿಂದನೂ ನಮ್ಮ ತಂದೆ ತಾಯಿ ಕಲಿಸಿರೋದೇ ಅದು. ನಮ್ಮ ತಂದೆ ಯಾವತ್ತೂ ಒಬ್ಬರು ಊಟ ಮಾಡಿರೋ ಉದಾಹರಣೆನೇ ಇಲ್ಲ. ಈಗಲೂ ವಿಚಾರಿಸ್ಕೋಬೋದು. ರಾತ್ರಿ 9 ಗಂಟೆ ಆದರೂ 10 ಗಂಟೆಗಾದರೂ ಯಾರ್ದಾದ್ರು ಕರ್ಕೊಂಡು ಬಂದೇ ಬರ್ತಾರೆ. ನಮ್ಮ ತಾಯಿ ಜಗಳ ತೆಗಿತಾರೆ. ಯಾರ್ಯಾರು ಕರ್ಕೊಂಡು ಬಂದರೆ ಇಷ್ಟೊತ್ತಿಗೆ ಊಟ ಇಷ್ಟೊತ್ತಿಗೆ ಮಾಡೋದಂತ ಕೇಳ್ತಾರೆ. ಅವ್ರು ತಿನ್ನೋದು ಹಾಕಿದ್ರು. ಅವ್ರು ಇಟ್ಟಿರೋ ಊಟದ ಫಲ ನಮ್ಮ ತಾಯಿಯ ಆಶೀರ್ವಾದದಿಂದ ಇವತ್ತು ಇಷ್ಟು ಜನರಿಗೆ ಊಟ ಸಿಗ್ತಾ ಇದೆ. ಇವತ್ತು ನಾವು ಯಾರೂ ಹಿಂದೂಸ್ತಾನ್ ಗೋಲ್ಡ್ ಕಂಪನಿನಲ್ಲಿ ನೀವೇ ವಿಚಾರಿಸ್ಕೊಳ್ಳಿ, ಒಬ್ಬರು ನಾವು ಹಿಂದೂಸ್ತಾನ್ ಗೋಲ್ಡ್ ಕಂಪನಿನಲ್ಲಿ ನಾನು ಕೆಲಸಕ್ಕಿದ್ದೀನಿ ಅಂತ ಹೇಳಲ್ಲ. ನಾವು ಕಂಪನಿನಲ್ಲಿ ವಿ ಆರ್ ಆಲ್ಸೋ ಒನ್ ಆಫ್ ದ ಮೆಂಬರ್ ಅಂತಾನೆ ಹೇಳ್ತಾರೆ. ಆ ರೀತಿ ನಾವು ನಡ್ಕೊತೀವಿ. ನಮ್ಮ ಹತ್ರ ನಾನು ಸ್ಟಾರ್ಟ್ ಮಾಡಿದಾಗ 3,000 ರೂಪಾಯಿಂದ ಸ್ಯಾಲ್ರಿ ಅವರು ಇವತ್ತು 40,000 ರೂಪಾಯಿ ಸ್ಯಾಲ್ರಿ ಆದ್ರೂ ಅದೇ ಪ್ಲೇಸಲ್ಲೇ ಇರ್ತಾರೆ. ವೆರಿ ನೈಸ್ ಸರ್. ಯಾಕಂದ್ರೆ ಒಬ್ಬ ಗುರು ಅಥವಾ ಒಂದು ಲೀಡರ್ ಅಂತ ಏನು ಹೇಳ್ತೀವಿ, ಲೀಡರ್ ಆಗಬೇಕು ಅಂದರೆ ಹಿಂದೆ ಇರುವಂತಹ ಅವ್ರ ಹಿಂದೆ ನಿಂತಿರುವಂಥ ಜನರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನೀವು ಈ ಸ್ಥಾನದಲ್ಲಿ ನಿಂತಿದ್ದೀರಾ ಅಂತಂದ್ರೆ ನಿಮ್ಮ ಹಿಂದೆ ಇರುವಂತಹ ಜನರೇ ಅದಕ್ಕೆ ಕಾರಣ ಅಂತಾನೆ. ನಮ್ಮ ಹಿಂದೆ ಏನಿಲ್ಲ, ಅವರು ನಮ್ಮ ಜೊತೆ ಇದ್ದಾರೆ. ಅವರಿಲ್ಲ ಅಂದ್ರೆ ನಾನಿಲ್ಲ. ಎಲ್ಲದಕ್ಕೂ ನಾವು ಮಾಡೋದಕ್ಕಾಗಲ್ಲ. ನಿಜ. ಇವತ್ತು ಏನೇ ಹಣಕಾಸಿನ ವ್ಯವಹಾರ ಇರ್ಬೋದು, ಜಮೀನು ವ್ಯವಹಾರ ಇರ್ಬೋದು, ರಿಜಿಸ್ಟ್ರೇಷನ್ ವ್ಯವಹಾರ ಇರ್ಬೋದು, ಅದ್ರ ಜೊತೆ ನಮ್ಮದು ಮ್ಯಾಕ್ಸಿಮಮ್ 1 ರೂಪಾಯಿ ಸಂಪಾದನೆ ಮಾಡಿದ್ರೆ 50ರಿಂದ 60 ಪೈಸೆ ಬಂದುಬಿಟ್ಟು ಸೋಷಿಯಲ್ ಸರ್ವಿಸ್ಗೆ ಹೋಗುತ್ತೆ. ಎಲ್ರಿಗೂ ಗೊತ್ತೇ ಇದೆ. ಓಕೆ, ಮೊನ್ನೆ ಇದು ಇಶ್ಯೂ ಆಯಿತು, ಎಂಥದ್ದು ಪುಲ್ವಾಮಾ ಇಶ್ಯೂ ಆಯಿತು. ಅವ್ರಿಗೆ ಎಲ್ಲಿ ಸೈಡ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಇಷ್ಟು ತನಕ ಯಾರಿಗೆ ಹೇಳಿಲ್ಲ, ಎಲ್ಲೋ ಕೊಟ್ವಿ. ಅದಾದಮೇಲೆ 112ನೇ ವರ್ಷಕ್ಕೆ ಇದಾಯ್ತಲ್ಲ, ಎಲ್ಲಿ ಉತ್ತರ ಪ್ರದೇಶಲ್ಲಿ ಮಹಾಪ್ರಯಾಗ್, ಅದರಲ್ಲಿ ನಮ್ಮ ಫೌಂಡೇಶನ್ ಕಡೆಯಿಂದ ಸುಮಾರು 20,000 ಜನರಿಗೆ ಊಟದ ವ್ಯವಸ್ಥೆ ಇತ್ತು. ಎಲ್ಲ ಚಾನಲಲ್ಲಿ ಬಂತು. ಆಮೇಲೆ ಉತ್ತರಕಾಶಿ ಫ್ಲಡ್ ಬಂದಾಗ ಬ್ಲ್ಯಾಕ್ ಕಮಾಂಡ್ನಾಗಿಟ್ಟು 4 ಹೆಲಿಕಾಪ್ಟ್ರಲ್ಲಿ ಊಟ ಹಾಕ್ಸಿದ್ದು ಡಾಕ್ಟರ್ ಸಿ ಕೆ ಮೌಲಾಶರೀಫ್ ಫೌಂಡೇಶನ್. ನಾವೇ ಸಂಪಾದನೆ ಮಾಡಿಬಿಟ್ಟು ನಾವೇ ಇಟ್ಕೋಬೇಕು ಅಂತ ಏನು ಆಸೆ ನಮಗೇನಿಲ್ಲ. 100 ರೂಪಾಯಿ ಬಂದಿದ್ದರೆ ಅದರಲ್ಲಿ ಒಂದು 60 ರೂಪಾಯಿ ಕೊಟ್ಬಿಟ್ರೆ ನಾಳೆ 200 ರೂಪಾಯಿ ಬರುತ್ತೆ. ಬಂದಿದೆ. ಅದಕ್ಕೆ ಸ್ಪಷ್ಟವಾದ ಉದಾಹರಣೆ ಯಾರೂ ಬೇಕಾಗಿಲ್ಲ, ನನಗೆ ಗೊತ್ತು, ಅದಕ್ಕೆ ಮಾಡ್ತಾಯಿದ್ದೆ. ಅದಕ್ಕೆ ಸಮಾಜ ಸೇವೆ ಅಂತ ಏನು ಹೇಳ್ತೀರಿ, ಏನು ಕರಿತೀರಿ ನೀವು, ಅದು ಸಮಾಜ ಸೇವೆ ಅಲ್ಲ, ಅದು ದಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಸರ್, ಇದ್ರ ಜೊತೆಗೆ ಎಲ್ಲ ಒಂದು ಸರ್ವಧರ್ಮವನ್ನೂ ಒಂದೇ ರೀತಿಯಲ್ಲಿ ನೋಡುವಂಥದ್ದು ಹೇಗೆ ಸರ್ ಬಂದಿದ್ದು ಅಂತ? ಧರ್ಮ ಅನ್ನೋದು ಅವ್ನ ಕರ್ಮ. ಧರ್ಮ ಅನ್ನೋದು ಯಾರಿಗೂ ಊಟ ಇಲ್ವೋ, ಯಾರ ಹತ್ರ ಊಟ ಇರುತ್ತೋ ಅವ್ನಿಗೆ ಕೊಟ್ಟರೆ ಅದೇ ಅವನ ಧರ್ಮ. ದಾನ ಧರ್ಮವಿಲ್ಲದ ಅವನ ಧರ್ಮನೇ ವೇಸ್ಟು. ಈಗ ಮಸೀದಿ ಒಳಗಡೆ ಹೋಗ್ಬಿಟ್ಟು ಮುಸ್ಲಿಂ ಸಮುದಾಯದವರು ಏನಂತ ಕೇಳ್ತಾರೆ, ನನಗೆ ಒಳ್ಳೇದಾಗಲಿ ಅಂತ ಕೇಳ್ತಾರೆ. ಈಗ ನೀವೆಲ್ಲ ಏನು ಮಾಡ್ತೀರಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತೆಂಗಿನಕಾಯಿ ಹೊಡಿತೀರಿ, ಅದು ನಾವೇ ತಿಂತೀವಿ. ಓಕೆ, ಏನು ಕೇಳ್ಕೊತೀನಿ, ನಮಗೆ ಒಳ್ಳೇದಾಗಬೇಕು ಅಂತಾರೆ. ನಾನೇನು ಕೇಳ್ಕೊತೀನಿ, ಎಲ್ರಿಗೂ ಒಳ್ಳೇದಾಗಲಿ, ಅದರಲ್ಲಿ ನಾವು ಇರಲಿ ಅಂತ ನಾವು ಕೇಳ್ಕೊತೀವಿ. ಅದಕ್ಕೆ ನಮಗೆ ಒಂದೇ ಕಾಣಿಸುತ್ತೆ, ಎಲ್ಲ ಧರ್ಮ ಒಂದೇ ರೀತಿ. ಒಳ್ಳೆಯವರು ಯಾರು, ಕೆಟ್ಟವ್ರು ಎರಡೇ ಇರೋದು. ಒಂದು ಹೆಣ್ಣು, ಒಂದು ಗಂಡು. ಒಂದು ಒಳ್ಳೆಯವರು, ಒಂದು ಕೆಟ್ಟವರು. ಒಳ್ಳೆಯವರು ಯಾರು ಅಂದರೆ 4 ಜೊತೆ ಬಟ್ಟೆ ಇದ್ದರೆ 2 ಜೊತೆ ದಾನ ಧರ್ಮ ಮಾಡೋನು ಒಳ್ಳೆಯವನು. ಭವಿತಿ ಭಿಕ್ಷಾಂದಿ ಅಂತ ಬಂದಾಗ ನಿನ್ನ ಹತ್ರ 2 ಚಪಾತಿ ಇದ್ದರೆ 1 ಚಪಾತಿ ಕೊಟ್ಟರೆ ನೀವೇ ದೇವರು. ರಾಮ ಇವತ್ತು ದೇವರು ಅನಿಸ್ಕೊಂಡ್ಬಿಟ್ರು. ಕರೆಕ್ಟಾ? ರಾಮನಿಗೆ ಅಯೋಧ್ಯ ನಗರದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ನಮ್ಮ ನರೇಂದ್ರ ಮೋದಿಜಿಯವರು ದೇವಸ್ಥಾನ ಕಟ್ಟಿಸಿದ್ದಾರೆ, ನಾನು ಒಪ್ಕೊತೀನಿ. ದಶರಥ ಮಹಾರಾಜನ ಯಾಕೆ ಕಟ್ಟಿಸ್ಲಿಲ್ಲ ಅಂದರೆ, ದಶರಥ ಮಹಾರಾಜ ಒಬ್ಬ ರಾಜನಾಗಿ ಮಾತ್ರ ಸತ್ತ. 3 ಜನ ಹೆಂಡತಿಯರು, ಕೌಶಲ್ಯ, ಸುಮಿತ್ರಾ, ಕೈಕೆ. ಓಕೆ, ರಾಮ ಸೀತೆಗೋಸ್ಕರ ಬದುಕಲಿಲ್ಲ, ರಾಜ್ಯಕ್ಕೋಸ್ಕರ ಬದುಕಲಿಲ್ಲ, ಸಮಾಜಕ್ಕೋಸ್ಕರ ಬದುಕ. ಅದಕ್ಕೆ ದೇವರು ಅಂತ ಕರಿತೀವಿ. ಇದರದ್ದು ಅಯೋಧ್ಯ ನಗರದಲ್ಲಿ ಸಹ ಈ ರಾಮನ ಇದು ಮಾಡುವಾಗ 51 ಲಕ್ಷ ರೂಪಾಯಿ ಕೊಟ್ಟಿದ್ದು ಡಾಕ್ಟರ್ ಸಿ ಕೆ ಮೌಲಾಶರೀಫ್ ಫೌಂಡೇಶನ್. ನಾನು ಕೊಟ್ಟಿಲ್ಲ, ರಾಮನ ಕೊಡುವಷ್ಟು ದೊಡ್ಡವನು ನಾನಲ್ಲ. ಕಲ್ಲು ಮಣ್ಣಿನ ರೂಪದಲ್ಲಿ ನಾವೇನು ಮಾಡಬೇಕು, ಯಾಕಂದರೆ ರಾಮ ಮಂದಿರಕ್ಕೆ ಹೋದಾಗ ಎಲ್ಲರೂ ಬೇಡ್ಕೊಳ್ಳೋದು ಎಲ್ರಿಗೂ ಒಳ್ಳೇದಾಗಲಿ ಅಂತ. ಅದ್ರಲ್ಲಿ ನಾವು ಇರ್ತೀವಿ ತಾನೆ. ನೋಡುವ ದೃಷ್ಟಿಕೋನ ಬದಲಾದರೆ ಮಾತ್ರ ದೇಶದಲ್ಲಿ ಪ್ರಾಬ್ಲಮ್ ಇದೆ. ದೃಷ್ಟಿಕೋನ ಒಂದೇ ಇರಬೇಕು. ದೇಶ ಕಟ್ಟಬೇಕು, ನಾಡು ಕಟ್ಟಬೇಕು. ನಮ್ಮ ಜನವನ್ನು ಅಂದರೆ ನಮ್ಮ ಹತ್ರ ಯಾರು ಕೆಲಸ ಮಾಡ್ತಾರೋ ಅವ್ರು ಒಳ್ಳೇದಾಗಲಿ ಅಂತ ಬಯಸ್ಕೊಟ್ರೆ ಮುಗಿದೋಯ್ತು. ನನ್ನ ನೋಡುವ ದೃಷ್ಟಿಕೋನ ಹಂಗಿರುತ್ತೆ. ಸರಿ ಸರ್, ನಾವು ಇನ್ನು ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ವಿಷಯಕ್ಕೆ ಬರೋದಾದ್ರೆ, ಈ ಒಂದು ಕಂಪನಿ ಶುರುವಾದಂಥ ಸಂದರ್ಭದಲ್ಲಿ ಒಂದು ವಿಷನ್ ಅನ್ನ ಇಟ್ಕೊಂಡು ಬಂದಿದ್ರಿ. ಸೊ ಇತ್ತೀಚಿನ ದಿನಗಳಲ್ಲಿ ತುಂಬಾ ಚಾಲೆಂಜಿಂಗ್ ಆಗಿರುವಂಥದ್ದು ಈಗ ಸಿಚುವೇಶನ್ ಮಾರ್ಕೆಟಲ್ಲಿ ಯಾವ್ದಾದ್ರೆ ತುಂಬ ಚಾಲೆಂಜಸ್ ಇರುತ್ತೆ. ಅದನ್ನ ಹೇಗೆ ಎದುರಿಸ್ತಾ ಇದ್ದೀರಾ, ಹೇಗೆ ಈ ದಿನ ಚೇಂಜ್ ಆಗ್ತಾ ಇರುವಂಥ ಸಿಚುವೇಶನ್ನ ಫೇಸ್ ಮಾಡ್ತಾ ಇದ್ದೀರಾ ಮಾರ್ಕೆಟ್ನಲ್ಲಿ ಅಂತ? ಚಾಲೆಂಜ್ ಅನ್ನೋದು ನಿಮ್ಮ ಮೇಲೆ ನೀವು ಹಾಕ್ಕೊಂಡ್ರೆ ಮಾತ್ರ ಚಾಲೆಂಜು. ಎಲ್ಲದಕ್ಕೂ ಸ್ಪೋರ್ಟಿವ್ ಆಗಿ ತಗೊಂಡ್ರೆ ಮುಗಿದೋಯ್ತು. ಯಾರ ಮೇಲೆ ನನಗೇನು ಚಾಲೆಂಜ್ ಏನಿಲ್ಲ. ನಮ್ಮ ಹತ್ರ 100 ಜನ ಕೆಲಸ ಮಾಡ್ತಾರೆ ಅಂದ್ಕೊಳ್ಳಿ, ಅದಕ್ಕೆ 200 ತಗೊಂಡು ಹೋಗ್ಬೇಕಂದ್ರೆ ನಾನು ಕಷ್ಟಪಡಬೇಕು, ಕೆಲಸ ಕೊಡಬೇಕು, ಕೆಲಸ ಮಾಡಬೇಕು, ಪ್ರಾಪರ್ ವೇನಲ್ಲಿ ಕೆಲಸ ಮಾಡಿಬಿಟ್ರೆ ಮುಗಿದೋಯ್ತು.
ಚಾಲೆಂಜ್ ಅನ್ನೋದು ಯಾವುದ್ರಲ್ಲಿಲ್ಲ ಹೇಳಿ. ಚಿಕ್ಕ ಮಗು ಆದಾಗ ಓದಬೇಕು ಅನ್ನೋ ಚಾಲೆಂಜು, ಕರೆಕ್ಟಾ? ಓದ್ಬಿಟ್ಟ ಮೇಲೆ ಕೆಲಸ ಸಿಗಲಿಲ್ಲ ಒಂದು ಚಾಲೆಂಜು, ಕೆಲಸ ಸಿಕ್ಬಿಟ್ಟ ಮೇಲೆ ಮದುವೆ ಆಗಲಿಲ್ಲ ಅಂತ ಚಾಲೆಂಜು, ಮದುವೆ ಆದಮೇಲೆ ಒಳ್ಳೆ ಹೆಂಡತಿ ಸಿಗಲಿಲ್ಲ ಅಂತ ಒಂದು ಚಾಲೆಂಜು, ಒಳ್ಳೆ ಹೆಂಡತಿ ಸಿಕ್ಕಿದ್ರು ಮಕ್ಕಳಿಗೆ ಆಗಲಿಲ್ಲ ಒಳ್ಳೆಯವರು ಅಂತ ಚಾಲೆಂಜು, ಮುದುಕರಾಗ್ಬಿಟ್ಟು ಸಾಯುವಾಗ ನಾನು ಯಾಕೆ ಸಾಯಬೇಕು ಅಂತ ಒಂದು ಚಾಲೆಂಜ್. ಲೈಫೇ ಒಂದು ಚಾಲೆಂಜ್ ಇದು. ಸೊ ಲೈಫನ್ನು ಚಾಲೆಂಜ್ ಆಗಲ್ಲ ತಗೋಬೇಕಾಗಿರೋದು, ನಿಮ್ಮ ಮನಸ್ಸಿನಲ್ಲಿ ಒಂದು ಗುರಿ ಇರಬೇಕು. ಯಾರು ಏನಾದರೂ ಅಂದ್ಕೊಳ್ಳಿ, ಯಾರು ಏನಾದರೂ ಬೈಕೊಳ್ಳಿ, ನಮ್ಗೆ ಗೊತ್ತಿಲ್ಲ, ನನಗೆ ನಾನೇ ಗೊತ್ತು, ನಾನೇನು ಮಾಡಬೇಕು ಅದು ಮಾಡ್ಕೊಂಡು ಹೋದರೆ ಮುಗಿದೋಯ್ತು. ಅದನ್ನು ಬೇರೆ ರೀತಿ ತೊಗೊಂಡು ಚಾಲೆಂಜಾಗಿ ತೊಗೊಂಡು ರಾತ್ರಿ ನಿದ್ದೆ ಇಲ್ದಂಗೆ ಶುಗರು ಬಿ ಪಿ ಬಂದು ನರಳಾಡಿ ಸಾಯೋದಕ್ಕಿಂತನೂ ಆರಾಮಾಗಿ ನಗ್ನಗ್ತಾ ಸತ್ರ ಒಳ್ಳೇದಲ್ವಾ? ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಸ್ಥಾನಕ್ಕೆ ಬಂದಮೇಲೆ. ಅದನ್ನು ನೀವು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದೀರಾ. ಸಮಾಜಕ್ಕೆ ಒಂದು ನಿಮ್ಮ ಮುಖಾಂತರ ಆಗುವಂಥ ಸಹಾಯಗಳನ್ನು ಮಾಡೋದಾಗಿರ್ಬೋದು, ಅಥವಾ ಯಾವುದೇ ರೀತಿ ಜನರಿಗೆ ಏನಾದರೂ ತೊಂದರೆಗಳನ್ನಾದರೆ ಸ್ಪಂದಿಸುವಂಥದ್ದಾಗಿರ್ಬೋದು. ಇನ್ನು ಈ ಒಂದು ಕಂಪನಿಗೆ ಸಂಬಂಧಪಟ್ಟಂತೆ ನಾವು ಮಾತಾಡೋದಾದರೆ ಯಾವ ರೀತಿ ತಗೊಂಡು ಹೋಗ್ತೀರಾ ಇದನ್ನು ಅಂತ? ನೋಡಿ, ಯಾರಿಗೆ ಯಾರು ಸಹಾಯ ಮಾಡೋದು ಅವಶ್ಯಕತೆ ಇಲ್ಲ. ಸೃಷ್ಟಿಕರ್ತ ಬ್ರಹ್ಮದೇವನು ಅಲ್ಲ, ಒಂದು ಗೋಡೆ ಹೊಡೆದ್ರೆ ಅದರಲ್ಲಿ ಚಿಕ್ಕ ಇರುವೆ ಕಾಣುತ್ತೆ, ಅದಕ್ಕೂ ಊಟ ಕೊಡ್ತಾನೆ. ಚಿಕ್ಕ ಮೀನಿಗೆ ಊಟ ಕೊಡ್ತಾನೆ. ಪ್ರಪಂಚದಲ್ಲಿ ವಿಶ್ವದಲ್ಲಿ ದೊಡ್ಡ ಪ್ರಾಣಿ ಅಮೀಬಾ, ಗೊತ್ತಲ್ಲ, ಅದಕ್ಕೂ ಊಟ ಕೊಡ್ತಾನೆ. ಆನೆಗೂ ಊಟ ಕೊಡ್ತಾನೆ. ಓಕೆ, ಯಾರ್ಯಾರು ಏನು ಕೊಡಬೇಕು ಅವನಂತ ಡಿಸೈಡ್ ಮಾಡಿರ್ತಾನೆ. ನಮಗೇನು ಮಾಡ್ತಾನೆ, ಪೋಸ್ಟ್ ಮ್ಯಾನ್ ರೀತಿ ಬಡಿಸ್ಕೊತಾನೆ. ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಪೋಸ್ಟ್ ಕಾರ್ಡ್ ಬರುತ್ತೆ, ಒಂದು ಡಿ ಡಿ ಬರುತ್ತೆ ನಿಮ್ಮ ಹೆಸರು ಕೊಡೋದಕ್ಕೆ. ನಿಮ್ಮ ಹೆಸರಿಗೆ ಏನಿದೆಯೋ ಕೊಟ್ಬಿಟ್ರೆ ನಮಗೆ ಕೇಂದ್ರ ಸರ್ಕಾರದಿಂದ ನಮ್ಮ ಸ್ಯಾಲ್ರಿ ಹೆಂಗೆ ಬರುತ್ತೋ, ನಾವು ಮಾಡೋರು ಒಳ್ಳೆ ಕೆಲಸಕ್ಕೆ ಆ ದೇವರು ಎಲ್ಲೋ ಒಂದು ಜಾಗದಲ್ಲಿ ಕೊಟ್ಟೆ ಕೊಡ್ತಾನೆ. ಅದರಲ್ಲಿ ಎರಡು ಮಾತು ಏನಿಲ್ಲ. ಇದು ನಾವು ಮಾಡ್ತಾ ಇದ್ದೀವಿ, ನಮ್ಮಿಂದನೇ ಇವ್ರು ಜೀವನ ಮಾಡ್ತಾ ಇದ್ದಾರೆ ಅಂದರೆ ನಮ್ಮಷ್ಟು ಮೂರ್ಖರು ಬೇರೆ ಯಾರೂ ಇಲ್ಲ. ಅಲ್ಲ, ಅದು ಒಂದು ಮಾಡೋದಕ್ಕೂ ಒಂದು ಸಹಾಯ ಮಾಡೋದಕ್ಕೂ ಒಂದು ಮನಸ್ಸು ಅನ್ನೋದು ಬೇಕು ಸರ್. ಯಾಕಂದ್ರೆ ಎಲ್ಲರ ಹತ್ರನೂ ಇರುತ್ತೆ. ದರಿದ್ರದವನು ಬಚ್ಚಿಟ್ಕೊತಾನೆ, ಅವನಿಗೆ ದರಿದ್ರ ಬಂದಿರುತ್ತೆ. ನಾನು ಕೊಟ್ಬಿಟ್ರೆ ನಾನು ಏನೇನು ಸಂಪಾದನೆ ಮಾಡೋಕ್ಕಾಗಲ್ಲ. ಅದೃಷ್ಟವಂತನು ಹಂಚ್ತಾನೆ, ಅವ್ನಿಗೆ ಅದೃಷ್ಟವಂತ ನನಗೆ ಬರುತ್ತೆ ಬಿಡಪ್ಪ ಅಂತ. ಈ ಕೈಯಿಂದ ಕೊಟ್ಟರೆ, ಎಡಗೈಯಿಂದ ಕೊಟ್ಟರೆ, ಬಲಗೈಯಲ್ಲಿ ಯಾವಾಗ ಕೊಡಬೇಕು ಎಲ್ರಿಗೂ ಗೊತ್ತೇ ಇದೆ, ದೇವ್ರು ಕೊಟ್ಟೇ ಕೊಡ್ತಾನೆ. ಅರ್ಥ ಆಯ್ತಾ? ಈಗ ನನ್ನ ಜೊತೆಯಲ್ಲಿ ಬೇಕಾದಷ್ಟು ಜನ ಬೆಳೆದಿದ್ದರು. ಇವತ್ತು ಕುರಿ ಕತ್ತೆ ಮೇಯಿಸೋರು ಇದ್ದಾರೆ, ನಾನು ನೋಡಿದ್ದೀನಿ. ಓಕೆ, ನಾನು ಹೋದಾಗೆಲ್ಲ ದುಡ್ಡು ಕೊಡ್ತೀನಿ. ಅವ್ನು ನನಗಿಂತ ಬುದ್ಧಿವಂತ, ನನಗಿಂತ ಫಸ್ಟ್ SSLC ಪಾಸ್ ಆದ. ಓಕೆ, ಬಟ್ ಅವ್ನು ಕುರಿನೇ ಮೇಯಿಸ್ತಾ ಇದ್ದಾನೆ. ಓಕೆ, ನಾನು 3 ಸಲ ಡುಮ್ಕಿ ಹೊಡೆದೆ, ಬಂದೆ, ಏನಾದೆ ಸರ್? ಕರೆಕ್ಟಾಗಿ ಚೆನ್ನಾಗಿದ್ದೀನಲ್ಲ. ನಾಳೆನೂ ಅಷ್ಟೇ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂದಾಗ ನಮಗೂ ಒಳ್ಳೆ ಭಾಗನೇ ಸಿಗುತ್ತೆ. ಸರ್ವರು ಸರ್ವನಾಶ ಅಂದರೆ ನಾವೇ ಫಸ್ಟ್ ನಾಶ ಆಗೋದು. ನಿಮ್ಮ ಈ ಬಿಸ್ನೆಸ್ ಇದರಲ್ಲಿ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಯಲ್ಲಿ ಮತ್ತೆ ಹೇಳಿದ್ರೆ ನೀವು ಅವಾಗಲೇ ನಾವು ಒಂದು ಫೌಂಡೇಶನನ್ನು ಮಾಡ್ಕೊಂಡಿದ್ದೀವಿ, ಆ ಥರದ್ದು ಮತ್ತೆ ಬೇರೆ ಬೇರೆ ಯಾವ ಕಾರ್ಯಗಳು ಮಾಡ್ತಾ ಇದ್ದೀವಿ? ಡಾಕ್ಟರ್ CK ಮೌಲಾ ಶರೀಫ್ ಫೌಂಡೇಶನ್ ಅಂತಿಂದ. CK ಅಂದರೆ ನಮ್ಮ ತಂದೆ ತಾಯಿ ಹೆಸರು, C ಅಂದರೆ ಚಿಕ್ಕ ಮಹಬೂಬ್ ಸಾಬಿ, K ಅಂದರೆ ಕಾಸೂಬಿ. ಅವರ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಅದಕ್ಕೆ ನಾನು CK ಅಂತ ಇಟ್ಟಿರೋದು. ನಮ್ಮ ತಂದೆ ತಾಯಿ ನನ್ನ ಫೌಂಡೇಶನ್ ವತಿಯಿಂದ. ಓಕೆ, ಪ್ರತಿ ವರ್ಷವೂ ಮಾಸ್ ಮ್ಯಾರೇಜಸ್ ಎಲ್ಲ ಮಾಡ್ತಾಯಿದ್ವಿ. ಸ್ಕಾಲರ್ಶಿಪ್ ಕೊಡೋದಿರಲಿ, ನಮ್ಮ ಕೈಲಾಗಿರೋದು ಏನೇ ಇದ್ರೂ ಡೆಫಿನೆಟಾಗಿ ಮಾಡ್ಕೊಂಡು ಬಂದಿದ್ದೀವಿ. ಮುಂದೆ ಸಹ ಮಾಡೋದಕ್ಕೆ ಶತಪ್ರಯತ್ನ ಪಡ್ತೀವಿ. ಸೊ ನೀವು ಒಂದು ಈ ಪೊಸಿಷನಲ್ಲಿದ್ದು ಒಬ್ಬ ನಾಯಕನಾಗಿ ಗುರುತಿಸ್ಕೊಂಡಿದ್ದೀರಾ. ಈಗ ಉದ್ಯಮಕ್ಕೆ ಕಾಲಿಡ್ತಾ ಇರುವಂತಹವರಿಗೆ ಏನು ಒಂದು ಕಿವಿ ಮಾತು ಹೇಳ್ತೀರಾ? ಸರ್ಕಾರಿ ನೌಕರಿಗೆ ನಿಮ್ಮ ವಿದ್ಯೆ ಮಾತ್ರ ಸಾಕಾಗಲ್ಲ. ವಿದ್ಯೆ ಅನ್ನೋದು ಸರ್ಕಾರಿ ನೌಕರಿಗೆಲ್ಲ. ವಿದ್ಯೆ, ಬುದ್ಧಿ, ಜ್ಞಾನ, ಮಾನ, ಸನ್ಮಾನ, ವಿದ್ಯೆ ಪಡಿಬೇಕು. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಯಾರ್ಯಾರು ಓದಿದ್ರು ಇವತ್ತು ನೋಬೆಲ್ ಪ್ರಶಸ್ತಿ ತೊಗೊಂಡಿದ್ದಾರೆ, ಗೊತ್ತಾ ನಿಮಗೆ? ಓಕೆ, ಇವತ್ತು ಹೈಫೈ ಸ್ಕೂಲಲ್ಲಿ ಓದ್ತಾ ಇದ್ದಾರಲ್ಲ, ಬರೀ ಇಂಗ್ಲೀಷ್ ಬ್ರಿಟಿಷ್ ಅವ್ರು ಬಿಟ್ಟೋಗಿದಾರಲ್ಲ, ಇಂಗ್ಲೀಷ್ ಭಾಷೆಗೆ ಬಹಳ ಪ್ರಾಧಾನ್ಯತೆ ಇದೀಗ. ನಾನು ಈಗಲೇನು ಹೇಳ್ತೀನಿ, ನಿಮ್ಮ ವಿದ್ಯೆ ಅನ್ನೋದು ನಿಮ್ಮ ಬುದ್ಧಿಗೆ ಬರಲಿ, ಜ್ಞಾನಕ್ಕೆ ಬರಲಿ, ಮಾನಕ್ಕೆ ಬರಲಿ, ಸನ್ಮಾನಕ್ಕೆ ಬರಲಿ. ನಿಮ್ಮ ಜೀವನ ನೀವು ಮಾಡಿಕೊಂಡು ಸರ್ಕಾರಿ ಉದ್ಯೋಗದಲ್ಲಿ ಸೇರ್ಕೊಂಡ್ಬಿಟ್ಟು, ಬಹಳ ಜನ ಹೇಳ್ತಾರೆ ನನಗೆ, ಯುವಕರು, ನಾನು ಡಿಗ್ರಿ ಮಾಡಿದೆ, ನನಗೆ ಸರ್ಕಾರಿ ನೌಕರಿ ಸಿಗಲಿಲ್ಲ ಅಂತ. ಸರ್ಕಾರ ಎಲ್ರಿಗೂ ಉದ್ಯೋಗ ಕೊಡೋದಕ್ಕಾಗಲ್ಲ. ಚೈನಾ ಇವತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾರ್ಕೆಟಲ್ಲಿ ಯಾಕೆ ಮುಂದೆ ಬಂದಿದೆ ಅಂದರೆ, ಆ ದೇಶಕ್ಕೆ ಪ್ರೀತಿ ಮಾಡ್ತಾರೆ ಅವರು. ದೇಶ ಉದ್ಧಾರ ಆಗ್ಬೇಕಂತಾರೆ, ಪ್ರತಿಯೊಬ್ಬರು ಕೆಲಸ ಮಾಡ್ತಾರೆ. ನಮ್ಮ ದೇಶದಲ್ಲೆಲ್ಲ SSLC ಪಾಸ್ ಆಗಿಬಿಟ್ಟು PUC ಪಾಸ್ ಆದಮೇಲೆ ಏನಾದರೂ ಒಂದು ಡಿಗ್ರಿ ಮಾಡಿಕೊಂಡ್ರೆ ಸರ್ಕಾರಿ ನೌಕರಿಗೆ ಮಾತ್ರ ಸೀಮಿತ ಆಗ್ತಾರೆ. ನೀವು ಯಾಕೆ ಬಿಸ್ನೆಸ್ ಕಡೆ ಬರಬಾರ್ದು ಅಂತ ನಾನು ಕೇಳ್ತೀನಿ ನಿಮಗೆ. ನೀವೆಲ್ಲ ಬಿಸ್ನೆಸ್ ಮಾಡಿದ್ರೆ 100 ಜನಕ್ಕೆ ಕೆಲಸ ಕೊಡ್ಬೋದು. 100 ಜನರಿಂದ 1000 ಜನ ಬದುಕ್ತಾರೆ.
ಸೊ ಈ ರೀತಿ ಆದಾಗ ಭಾರತ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ತನ್ನದೇ ಆದಂತಹ ಒಂದು ಕೆಪಾಸಿಟಿ ಇದೆ ಇವತ್ತು. 1947 ಆಗಸ್ಟ್ 15 ಏನು ಈ ದೇಶಕ್ಕೆ ಸ್ವತಂತ್ರ ಬಂತು, ಡಾಲರು ಪೌಂಡು ಎಲ್ಲ ಒಂದೇ ಇತ್ತು. ಇವತ್ತು ಡಾಲರ್ 89 ರೂಪಾಯಿ 90 ರೂಪಾಯಿಗೆ ಹೋಯಿತು, ನಮ್ಮ ರುಪೀಸ್ ಅಲ್ಲೇ ಇದೆ. ಪೌಂಡ್ ಎಲ್ಲೋ ಹೋಯಿತು, ನಮ್ಮ ರುಪೀಸ್ ಅಲ್ಲೇ ಇದೆ. ಆದರೂ ನಾವು 79ನೇ ವರ್ಷದ ಸ್ವತಂತ್ರ ದಿನಾಚರಣೆಗೆ ಸ್ವೀಟ್ ತಿಂತೀವಿ, ಫ್ಲ್ಯಾಗ್ ಹಾರಿಸ್ತೀವಿ, ಜನಗಣಮನ ಹಾಡಿಬಿಟ್ಟು ಬೆಳಗ್ಗೆ ಎದ್ದುಬಿಟ್ಟು ಬೆಳಗ್ಗೆ ಮಲಗಿಬಿಡ್ತೀವಿ. ಸ್ವತಂತ್ರ ಬಂದಿದೆ ಅಂದರೆ ನಿಮ್ಮಿಂದ ಬರಬೇಕು, ಯುವಕರಿಂದ. ನೀವೆಲ್ಲ ಬಿಸ್ನೆಸ್ ಕಡೆ ಬರಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಚನೆ ಮಾಡಬೇಕು. ನಾನು SSLC ಫೇಲ್ಡ್ ಆಗಿದ್ರು ಓಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಸೀನಿಯರ್ ಜಾರ್ಜ್ W ಬುಷ್ ಏನು ಮಾಡ್ತಾ ಇರ್ಬೋದು. ನಮ್ಮ ಯೋಚನೆ ಮಾಡೋದಕ್ಕೆ ಏನು ಫೀಸ್ ಏನಿಲ್ಲ, ಸೀಮಿತವಾಗಿರಬಾರ್ದು, ಏನೋ ಸೀಮಿತ ಅನ್ನೋದಿರಬಾರ್ದು. 100 ರೂಪಾಯಿ ಜೋಬಲ್ಲಿ ಇಟ್ಕೊಂಡ್ಬಿಟ್ಟು 1000 ಕೋಟಿ ಪ್ಲಾನಿಂಗ್ ಇರಬೇಕು. ಅರ್ಥ ಆಯ್ತಾ? ಈ 100 ರೂಪಾಯಿ 1000 ಕೋಟಿ ತೊಗೊಂಡು ಹೋಗುತ್ತೆ. ನಿಮ್ಮ ಹತ್ರ 1000 ಕೋಟಿ ಇಟ್ಕೊಂಡು 100 ರೂಪಾಯಿ ಯೋಚನೆ ಮಾಡಿದ್ರೆ ಭಿಕ್ಷೆ ಬಿಡ್ತೀರಾ. ಯುವಕರಲ್ಲಿ ನಾನು ಇವತ್ತು ಮನವಿ ಮಾಡ್ತೀನಿ, ನಿಮ್ಮ ಯೋಚನೆ ಯಾವತ್ತಿದ್ರೂ ದೊಡ್ಡ ಮಟ್ಟದಲ್ಲಿರಬೇಕು. ನಿಮ್ಮ ಅಚೀವ್ಮೆಂಟ್ ಏನಿರಬೇಕಂದ್ರೆ, ಕನಸು ಕಾಣ್ತಿರಲ್ಲ, ದೇವರು ಸುಮ್ಮನೆ ಕೊಡೋಲ್ಲ ಕನಸು ನನಸಾಗಬೇಕಂದ್ರೆ ನಿಮ್ಮ ಕನಸು ಕಾಣಲೇಬೇಕು, ಅದು ನನಸು ಮಾಡಿಬಿಟ್ಟೇ ಸಾಯಬೇಕು. ಹಂಗೆ ಸತ್ರೆ ಮಶಾಣದಲ್ಲಿ ವೇಸ್ಟ್. ಕನಸನ್ನ ನನಸು ಮಾಡಬೇಕು ಅನ್ನೋ ಮಾತನ್ನ ಹೇಳಿದ್ರಿ. ಇದಕ್ಕೆ ಸೂಕ್ತವಾದಂಥ ಒಂದು ಪ್ರಶ್ನೆಯನ್ನ ಕೇಳೋದಾದ್ರೆ, ಈಗ ನಿಮ್ಮ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಮುಂದಿನ ವಿಷನ್ ಏನು, ಹಾಗೆ ಯಾವ ದೃಷ್ಟಿಕೋನದಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಾ? ಇವತ್ತು ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಪ್ರೀತಿ ಈ ಮಟ್ಟಕ್ಕೆ ಏನು ಬಂದಿದ್ದೀವಿ, ಇನ್ನು 5 ವರ್ಷದಲ್ಲಿ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಇದಕ್ಕೆ 100ರಷ್ಟು ಮಾಡಬೇಕಂತ ಪ್ಲಾನಿಂಗ್ ಇದೆ. ಮಾಡೇ ಮಾಡ್ತೀವಿ. ಅದಕ್ಕೆ ಜನರ ಬೆಂಬಲನೂ ಇದೆ, ಜನರ ಆಶೀರ್ವಾದ ಇದೆ. ಸರ್, ನೀವು ಒಂದು ಸಮಾಜದಲ್ಲಿ ಹೆಸರಾಂತ ಉದ್ಯಮಿಯಾಗಿ ಗುರುತಿಸ್ಕೊಂಡಿದ್ದೀರಾ. ಹಿಂದೆ ತಿರುಗಿ ನೋಡೋದಾದ್ರೆ ಯಾವ ಒಂದು ವಿಷಯವನ್ನ ನೆನಪು ಮಾಡ್ಕೊಳ್ತೀರಾ? ಹಾಗೆ ನಿಮ್ಮ ಜೀವನದ ಅನುಭವವನ್ನ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, ನಾನು ಹಿಂದೆಗೆ ನೋಡಿದ್ರೆ ನಾನು ಪಟ್ಟಿರುವ ಕಷ್ಟ ನನಗೆ ಗೊತ್ತದು. ಸಕ್ಸಸ್ ಪೀಪಲ್ ಎಲ್ಲ ನಾನು ಹಂಗೆ ಮಾಡಿದೆ, ಆ ಕೆಲಸ ಮಾಡಿದೆ, ಈ ಕೆಲಸ ಮಾಡಿದೆ, ರಾತ್ರಿ ನಿದ್ದೆ ಇರಲಿಲ್ಲ ಎಲ್ಲ ಹೇಳ್ಕೊತಾರೆ. ನಾನು ಅದೆಲ್ಲ ಹೇಳೋದಕ್ಕೆ ಹೋಗಲ್ಲ. ಅದು ಪಟ್ಟಿದ್ದಕ್ಕೆ ನಾನು ಇಲ್ಲಿಗೆ ಬಂದಿದ್ದಕ್ಕೆ ಸಾರ್ಥಕ ಆಯಿತು ಅಂದ್ಕೊತೀನಿ. ಪಟ್ಟಿರೋ ಕಷ್ಟ ನಾನು ಯಾವಾಗ ತಿಳ್ಕೊಬೇಕಂದ್ರೆ, ನಾನು ಸಕ್ಸಸ್ಸಲ್ಲಿದ್ದಾಗ 1 ಕೋಟಿ ರೂಪಾಯಿ ನನ್ನ ಹತ್ರ ಇದ್ದಾಗ 100 ರೂಪಾಯಿ ನನ್ನ ಹತ್ರ ಇಲ್ಲದೇ ಇರೋ ಟೈಮಲ್ಲಿ ನಾನು ಯೋಚನೆ ಮಾಡ್ಕೊತೀನಿ. 100 ರೂಪಾಯಿ ಇಲ್ಲದೇ ಇರೋ ಟೈಮಲ್ಲಿ ಕಪಾಲಿ ಥಿಯೇಟ್ರ್ ಮುಂದುಗಡೆ ಬಂದುಬಿಟ್ಟು ಇಡ್ಲಿ ತಿಂದಿದ್ದಿನ, ಓಕೆ, 5 ರೂಪಾಯಿ ಕೊಟ್ಬಿಟ್ಟು ಆ ಚಾಪೆ ಹಾಕ್ಕೊಂಬಿಟ್ಟು ಬೆಡ್ಡು ಮಲಗ್ತಾ ಇದ್ದಿದ್ದಿನ, ಇದೆಲ್ಲ ನಾನು ಯೋಚನೆ ಮಾಡ್ಕೊತೀನಿ ಈಗಲೂ. ಓಕೆ, ಹೊಟ್ಟೆ ತುಂಬ ಊಟ ಮಾಡಿರಲಿಲ್ಲ ಕೆಲವು ಸಲ. ಅದೆಲ್ಲ ಯೋಚನೆ ಮಾಡಿಕೊಂಡ್ರೆ ಈ 1 ಕೋಟಿಗೆ 100 ಕೋಟಿ ಹೆಂಗೆ ಬೇಕು ಮಾಡ್ಬೋದು. 1 ಕೋಟಿ ಇದೆ ಅಂತ ಹೋಗ್ಬಿಟ್ಟು MG ರೋಡ್ ಹೋಗ್ಬಿಟ್ಟು ಬಂದರೆ ಕೇಲ್ ಖತಮ್ ಆಗ್ಬಿಡುತ್ತೆ. ಅಂದ್ರೆ ಉಳಿಸಿ ಬೆಳೆಸೋದ್ರ ಕಡೆ ನಿಮ್ಮ ಗಮನ. ಉಳಿಸೋದಂದ್ರೆ ಎಲ್ಲಾನು ನೀವೇ ಬಚ್ಚಿಟ್ಕೊಂಡ್ಬಿಟ್ಟು ನೀವೇ ಉಳಿಸ್ಕೊಂಬಿಡಿ ಅಂತಲ್ಲ. 1 ಕೋಟಿ ಸಂಪಾದನೆ ಮಾಡಿದ್ರು 40-50 ಲಕ್ಷ ರೂಪಾಯಿ 60 ಲಕ್ಷ ರೂಪಾಯಿ ದಾನ ಧರ್ಮ ಮಾಡಿ ದೇವ್ರು ಅವ್ರಿಗೆ ಒಳ್ಳೇದು ಮಾಡಿದ್ರೆ ನಿಮ್ಮ ಅವ್ರ ಆಶೀರ್ವಾದದಿಂದನೇ ಏನು ನಿಮ್ಗೆ ಕೊಡ್ತಾ ಇರೋದು ಅಲ್ವಾ? ಬಡಬಗ್ಗರಿಗೋಸ್ಕರ. ಈಗ ಕೃತಕ ಯುಗದಲ್ಲಿ ಮನುಷ್ಯ ಹುಟ್ಟಿದ, ದ್ವಾಪರ ಯುಗದಲ್ಲಿ ದೇವರುಗಳು ಹುಟ್ಟಿದ್ರು, ತೇತ್ರ ಯುಗದಲ್ಲಿ ಮೇಲಕ್ಕೆ ಹೋದರು. ಯಾಕೆ ಹೋದರು ಅಂದರೆ, ಕೆಲವರಿಗೆ ಕೊಟ್ಟು ಕೆಲವ್ರಿಗೆ ಕೊಳ್ಳಿಲ್ಲ ಅಂತ ದೇವ್ರಿಗೆ ಬಿಡ್ತಾರೆ, ಜನ ಬಾರಿಸ್ಬಿಡ್ತಾರೆ. ಅದಕ್ಕೆ ಇವರೆಲ್ಲ ಒಂದಾಗ್ಬಿಟ್ಟು ಮೇಲೆ ಹೊಟ್ಟೋದ್ರು. ಹೋಗಿ ಏನು ಮಾಡೋದು ಅಂದರೆ, ನಿಮ್ಮಂಥವ್ರ ಕೈಗೆ ಕೊಟ್ಟು, ಓಕೆ ನೋಡಪ್ಪ ತೊಗೊಂಡೋಗ್ಬಿಟ್ಟು ಇಂಥವ್ರಿಗೆ ಕೊಡು ಅಂತ ಹೇಳ್ತಾರೆ. ಅದೇ ನೀವು ದಾನ ಧರ್ಮ ಮಾಡೋದು. ಇದು ತಿಳ್ಕೊಬೇಕು. ನಾವು ಮಾಡಿದ್ದೀವಿ ಅಂದರೆ ಯು ಆರ್ ನಾಟ್ ಎ ಸಕ್ಸಸ್. ಅದಾಗಲ್ಲ. ಅದು ದೇವ್ರು ಕೊಟ್ಟಿದ್ದಾನೆ, ಅದು ಮಾಡ್ತಾ ಇದ್ದೀವಿ ಅಂದರೆ ಮುಗ್ದೋಯ್ತದು. ನಂಗೆ ಭಾಳ ಜನ ಕೇಳ್ತಾರೆ, ನನ್ನ ಹತ್ರ ಗೌಡ ಅಂತ ಒಬ್ರು ಬರ್ತಾರೆ, ಏನೋ ನೀನು ಕೊಡ್ತಾನೆ ಇರ್ತೀಯಲ್ಲ ಅಂತ. ನಮ್ಮ ಅಪ್ಪಂದು ಏನು ಕೊಡ್ತಾ ಇಲ್ಲಪ್ಪ, ನಾನು ದೇವ್ರು ಕೊಟ್ಟಾನೆ, ಅವ್ರು ಕೊಡೋಕೆ ಹೇಳಿದ್ದಾನೆ, ಕೊಡ್ತಾ ಇದ್ದೀನಿ, ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಈಗ 100 ವರ್ಷನ ಈಗ ಮನುಷ್ಯನಿಗೆ, ಈಗ 50 ವರ್ಷ ಆದಮೇಲೆ ಬೋನಸ್ಸು, 50 ಆದಮೇಲೆ, ಕರೆಕ್ಟ್ ತಾನೆ? ಅದರಲ್ಲಿ 50ನಲ್ಲಿ ಎಷ್ಟು ವರ್ಷ ಬದುಕ್ತೀವಿ ಬೆಂಗಳೂರಲ್ಲಿ? 15ರಿಂದ 20 ವರ್ಷ ಓದಲ್ಲಿ ಮುಗಿತೀವಿ. ಅದಾದ ಮೇಲೆ ಟ್ರಾಫಿಕಲ್ಲಿ ಒಂದು 10 ವರ್ಷ ಹೋಗುತ್ತೆ. ಇನ್ನು 10-12 ವರ್ಷ ನಿದ್ದೆನಲ್ಲಿ ಹೋಗುತ್ತೆ. ನಿಮ್ಮ ಜೀವನ ನಿಮ್ಮ ಜೀವಿಸೋದು ಎಷ್ಟು ದಿನ ಗೊತ್ತಾ ನಿಮಗೆ? ಹಾರ್ಡ್ಲಿ 5 ವರ್ಷ ರೀ. 50 ವರ್ಷ ಬದುಕಿರೋನು 25 ವರ್ಷ ಅದರಲ್ಲಿ ನಿದ್ದೆನಲ್ಲಿ ಹೋಗುತ್ತಾ? ಈ ಟ್ರಾಫಿಕಲ್ಲಿ 5-6 ವರ್ಷ ಹೊರಟೋಗುತ್ತೆ. ನೋಡಿದ್ರಲ್ಲ, ಬೆಂಗಳೂರಿಂದ ಇಲ್ಲಿಗೆ ಬರಬೇಕಂದ್ರೆ 2 ಗಂಟೆ ಆಗುತ್ತೆ. ಅದು ನಿಮ್ಮ ಲೈಫಲ್ಲಿ ಅದು ವೇಸ್ಟ್ ಆಗ್ತಾ ಇರೋದು. ಸೊ ಇಷ್ಟು ಶಾರ್ಟ್ ಲೈಫ್ಗೆ ಚಾಲೆಂಜ್ಗಳು ತೊಗೊಂಡ್ಬಿಟ್ಟು ಅವ್ರ ಮೇಲೆ ಇದು ಮಾಡಿಕೊಂಡು ಯಾಕೆ ಬೇಕಿದೆಲ್ಲ ಅಲ್ವೇ? ಎಲ್ಲರೂ ಚೆನ್ನಾಗಿರಲಿ ಬಿಡಿ. ಈಗ ನನಗೂ ನೀವು ಕೇಳಿರಿ ಕಾಂಪಿಟೇಷನ್ ಬಗ್ಗೆ ಅಂತ, ನಾನು ಕ್ಲಿಯರ್ ಹೇಳ್ತೀನಿ. ಅವ್ರ ಬಿಸ್ನೆಸ್ ಅವ್ರದ್ದು, ನಮ್ಮ ಬಿಸ್ನೆಸ್ ನಮಗೆ. ಅವರು ನಾನು ಸಿಕ್ಕಿದಾಗ ಭಾಳ ಎಲ್ಲರೂ ಫೋನ್ ಮಾಡ್ತಾರೆ, ನಮ್ಮ ಬಿಸ್ನೆಸ್ ಅವರು, ಏನು ಸರ್ ಚೆನ್ನಾಗಿದೆ ಅಂತ. ಚೆನ್ನಾಗಿದೆ, ಹೆಂಗೆ ನಡೀತಾ ಇದೆ ಬಿಸ್ನೆಸ್ ಅಂತ. ಪರವಾಗಿಲ್ಲ,
ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡು ಅಂತೀನಿ ನಾನು. ಅಲ್ಲ, ಅವ್ರು ಚೆನ್ನಾಗಿದ್ದಾರೆ ತಾನು ನಾವು ನೋಡೋಕ್ಕಾಗೋದು ಅಲ್ವಾ? ಕಾಂಪಿಟೇಷನ್ ತೊಗೊಂಡು ಅವ್ರಿಗೆ ಆಗಬಾರ್ದು ಅಂದರೆ ನಿಲ್ಸೋಕ್ಕೆ ನನ್ನ ಕೈಯಲ್ಲಿ ಇದೆಯಾ, ತಾಕತ್ತಿದೆಯಾ ನಿಮಗೆ? ಅವ್ನ ಬಿಸ್ನೆಸ್ ಅವ್ನಿಗೆ ಆಗುತ್ತೆ, ನಮ್ಮ ಬಿಸ್ನೆಸ್ ನಮ್ಗೆ ಆಗಿರುತ್ತೆ. ಸೊ ಹಿಂದೂಸ್ತಾನಲ್ಲೇ ಅಷ್ಟೇ, ನಮ್ಮ ಹಿಂದೂಸ್ತಾನ ಎಲ್ಲ ಬಿಸ್ನೆಸ್ಸಲ್ಲಿ ಒಂದೇ ಹೇಳೋದು, ಸ್ಪೋರ್ಟಿವ್ ಆಗಿ ತೊಗೊತೀವಿ, ನ್ಯಾಯಯುತವಾಗಿ ಕೆಲಸ ಮಾಡ್ತೀವಿ. ನಮ್ಮ ಹಿಂದೂಸ್ತಾನ್ ಗೋಲ್ಡ್ ಕಂಪನಿನಲ್ಲಿ ಮೋರ್ ದೆನ್ ಇಷ್ಟು ತನಕ ಬಂದಿರೋ ಕಸ್ಟಮರಲ್ಲಿ 100ಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ಸ್ ಇದ್ದಾರೆ. ಓಕೆ, ಅನ್ಸ್ಯಾಟಿಸ್ಫ್ಯಾಕ್ಷನ್ ಕಸ್ಟಮರ್ ಯಾರೂ ಹೋಗಿಲ್ಲ, ಹೋಗೋದಕ್ಕೆ ಬಿಡೋದು ಇಲ್ಲ ಅಂತ ಅಡ್ಮಿನಿಸ್ಟ್ರೇಷನಲ್ಲಿ ಫುಲ್ ಸ್ಟ್ರಾಂಗ್ ಅಡ್ಮಿನಿಸ್ಟ್ರೇಷನ್. ಓಕೆ, ಇನ್ನು ಅದಾದಮೇಲೆ ಬಿಸ್ನೆಸ್ಸಲ್ಲಿ ಪೊಲೀಸ್ದು ಅದೂ ಬರುತ್ತೆ. ಇಷ್ಟರ ತನಕ ನಮ್ಮ ಬಿಸ್ನೆಸ್ಸಲ್ಲಿ ಪೊಲೀಸ್ ಅನ್ನೋ ಪದಕ್ಕೆ ಎಂಟ್ರಿನೂ ಇಲ್ಲ, ಎಕ್ಸಿಟೂ ಇಲ್ಲ. ಇಲ್ಲಿ ನಾವು ಮಾಡೋದೇ ಇಲ್ಲ. ಅದು ಕ್ಲೀನ್ ಬಿಸ್ನೆಸ್, ನೋಡೋದಕ್ಕೆ ಕರ್ಗಿರ್ಬೋದು, ಬಟ್ ಬೆಳ್ಳಗಿರೋ ಬಿಸ್ನೆಸ್. ಸೊ ನಿಮ್ಮ ಮುಂಬರುವ ದಿನಗಳಲ್ಲಿ ಈ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯಿಂದ ಬೇರೆ ಏನಾದರೂ ಯೋಜನೆಗಳನ್ನು ಹಮ್ಮಿಕೊಳ್ಳುವಂಥದ್ದು ಏನಾದರೂ ಸಾಧ್ಯತೆಗಳಿದೆಯಾ? ಈಗ ನೆಕ್ಸ್ಟ್ ದುಬೈಯಲ್ಲಿ ಕಂಪನಿ ಲಾಂಚ್ ಆಗ್ತಾ ಇದೆ. ವೆರಿ ಶಾರ್ಟ್ಲಿ ಮಾರ್ಚ್ ಇಲ್ಲ ಏಪ್ರಿಲಿಂದ ಎರಡು ಶೋರೂಮ್ ಲಾಂಚ್ ಮಾಡ್ತೀವಿ. ಓಕೆ, ಪ್ಯೂರ್ ದುಬೈನಲ್ಲಿ ಏನು ರೇಟಲ್ಲಿ ಕೊಡ್ತಾರೋ ಅದೇ ರೀತಿ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ಓಕೆ ಮಿಷನ್ ಕಟ್ಟಿಂಗಲ್ಲಿ ಕೊಡಬೇಕು ಅಂತ ನನ್ನ ಆಸೆ ಇದೆ. ಎಲ್ಲರ ಮನೆಯಲ್ಲಿ ಬಂಗಾರ ಹಾಕ್ಕೋಬೇಕು, ಹೆಣ್ಣು ಮಕ್ಕಳು ಒಳ್ಳೆಯದಾಗಬೇಕು. ಸರ್, ನಿಮ್ಮ ಕರಿಯರ್ ಬಗ್ಗೆ ನೀವು ಹೇಳ್ತಾ ಇದ್ರಿ, ಫಸ್ಟು ರಿಯಲ್ ಎಸ್ಟೇಟು, ಆ ನಂತರ ಗೋಲ್ಡ್ ಕಂಪನಿ, ಈಗ ನೀವು ಅಡ್ವೊಕೇಟ್. ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಸರ್ ಇವನ್ನೆಲ್ಲ? ಇದು ಅಡ್ವೊಕೇಟ್ ಅನ್ನೋದು ನಾನು 2023ನಲ್ಲಿ ಎನ್ರೋಲ್ಮೆಂಟ್ ಆದ. ಇದು ನಮ್ಮ ತಾಯಿ ಆಸೆ. ಇದು ನನ್ನ ಮಗನಿಗೆ ಅಡ್ವೊಕೇಟ್ ಥರ ನೋಡಬೇಕು ಅಂತ. 2022ನಲ್ಲಿ ಯಾರಿಗೂ ಒಂದು ಸುಪ್ರೀಂ ಕೋರ್ಟಲ್ಲಿ ಒಂದು ಶೂಟಿ ಹಾಕಿದ್ದೆ ನಾನು. ಬಡ್ಜೆಟ್ ಬಹಳ ಕಡಿಮೆ, 694 ಕೋಟಿ. ಗೊತ್ತಿದೆಯೋ ಗೊತ್ತಿಲ್ದಂಗೆ ಆಗಿಬಿಟ್ಟೆ. ಅಫಿಡಿಯೋಟು ಕೊಟ್ಟೆ. ಅವ್ರು ನನ್ನ ಕಡೆಯಿಂದ ಒಂದು ಚೆಕ್ ಕೊಡಿಸಿದ್ರು. ನಾನು ಕೊಟ್ಟಿದ್ದು 4 ಜನರಿಗೆ ಬಡಬಗ್ಗರು ಒಳ್ಳೇದಾಗಲಿ ಅಂತ. 3 ತಿಂಗಳಾಯಿತು, ಚೆಕ್ ಬೌನ್ಸ್ ಆಯ್ತು. ಅದು ನನಗೆ ಗೊತ್ತಿಲ್ಲ. ನನಗೆ ಒಂದು ಇದು ಬಂತು, ಇನ್ವಿಟೇಷನ್, ಲಗ್ನ ಪತ್ರಿಕೆ, ಬನ್ನಿ ತಾವು ಕೋರ್ಟ್ ಆಫ್ ಕಂಟೆಂಪ್ಟ್ ಮಾಡಿದ್ರು ನಮ್ಮ ಮೇಲೆ ಸುಪ್ರೀಂ ಕೋರ್ಟಲ್ಲಿ. ಈಗ ದೇಶದ ಸರ್ವೋಚ್ಚ ನ್ಯಾಯಾಲಯ ಬಂದಿರೋದು ಬಂದ್ಬಿಟ್ಟು ಸುಪ್ರೀಂ ಕೋರ್ಟ್. ಉಚ್ಚ ನ್ಯಾಯಾಲಯ ಇದ್ದರೆ ಸುಪ್ರೀಂ ಕೋರ್ಟ್ ಹೋಗ್ತಾ ಇದ್ದೆ. ಅಲ್ಲಿ ಹೋದರೆ ಕೋರ್ಟ್ ಆಫ್ ಕಂಟೆಂಪ್ಟಲ್ಲಿ ನನ್ನ ಮೇಲೆ ಕೇಸ್ ಮಾಡಿದ್ರು. ನ್ಯಾಯಾಂಗ ನಿಂದನೆ ಅಂತಾರೆ ಅದಕ್ಕೆ. ಹೋದಾಗೆಲ್ಲನೂ ನಾನು ಡೆಲ್ಲಿಗೆ ಹೋದರೆ, ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದರೆ ಪಾಸ್ ತಗೋಬೇಕು. ಇಲ್ಲಿನ ಥರ ಯಾರಂದರೆ ಅಲ್ಲಿ ನುಗ್ಗೋಕ್ಕಾಗಲ್ಲ. ಅಲ್ಲಿ ಪರ್ಮಿಷನ್ ತೊಗೊಂಡು ಹೋಗಬೇಕು, ಆಧಾರ್ ಕಾರ್ಡ್ ಕೊಡಬೇಕು, ಪಾಸ್ ಕೊಡ್ತಾರೆ. ಯಾವ ಕೋರ್ಟಲ್ಲಿ ಕೇಸ್ ಇರುತ್ತೋ ಆ ಕೋರ್ಟ್ಗೆ ಹೋಗಬೇಕು, ಬೇರೆ ಕೋರ್ಟ್ಗೆ ಹೋಗೋಂಗಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲ, ಎಲ್ಲ ದೇಶದ ಎಲ್ಲ ಸ್ಟೇಟವ್ರು ಬರ್ತಾರೆ. ನಾನು ಹೋದಾಗೆಲ್ಲ ಭಾಳ ಹಿಂಸೆ. ಅದು ಬೆಳಗ್ಗೆ 6 ಗಂಟೆಗೆ ಫ್ಲೈಟ್ ಹೋಗೋದು, 9:40ಗೆ ಇಳಿತಾ ಇದ್ದೆ. ಅಲ್ಲಿಂದ ಸೀದಾ ಕೋರ್ಟ್ ಹತ್ರ ಹೋಗೋದು. ಪಾಸ್ ತೊಗೋಬೇಕಂದ್ರೆ ನನ್ನ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ತೋರಿಸ್ಬೇಕು. ಈ ಪೊಲೀಸವರು ಈ ಕಳ್ಳರಿಗೆ ಹಿಡಿದ್ರೆ ಸ್ಲೇಟ್ ಕೊಡ್ತಾರಲ್ಲ, ಆ ರೀತಿ ನನಗೆ ಕಾರ್ಡ್ ಹಿಂಗೆ ತೋರಿಸ್ಕೊಂಡು ಫೋಟೋ ತೆಗಿತಾರೆ ಅವರು. ನನಗೆ ಅದು ಒಂಥರ ಹಿಂಸೆ. ನಾನು ಮಾಡದೇ ಇರೋ ತಪ್ಪಿಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಯಿತು. ಪಾಸ್ ತೊಗೊಂಡು ಹೋಗ್ಬೇಕು. 35-36ರಲ್ಲಿ ನನ್ನ ನಂಬರ್ ಬರುತ್ತೆ. 30ಕ್ಕೆ ಜಡ್ಜ್ ಹೇಳ್ತಾರೆ. ಎಗೇನ್ 3 ದಿನಕ್ಕೆ ಹಾಕ್ಬಿಡ್ತಾರೆ. ಅಲ್ಲಿ ನನಗೆ ಒಬ್ಬ ಫ್ರೆಂಡ್ ಆದ, ಹಿಮಾಂಶು ಅಂತ. ಏನು ಇದು ಮಹಾರಾಜ್, ನಾನೇನು ತಪ್ಪೇ ಮಾಡಿಲ್ಲ, ಸುಮ್ಮನೆ ಕೋರ್ಟ್ ಆಫ್ ಕಂಟೆಂಪ್ಟ್ ಮಾಡಿದ್ದಾರೆ. ಇದಕ್ಕೆ ಏನು ಮಾಡಬೇಕು? ಈ ಪಾಸ್ದು ಭಾಳ ಹಿಂಸೆ ಆಗಿಬಿಟ್ಟಿದೆ, ಡೈಲಿ ಕ್ಯೂನಲ್ಲಿ ನಿಂತ್ಕೋಬೇಕು ಅಂತ. ಅಡ್ವೊಕೇಟ್ ಹೋಗಾತು, ಕುಚ್ ಬಿ ಪಾಸ್ ಗೀಸ್ ನಹೀ ಹೈ ಅಂತ ಹೇಳ್ದ. ಬುಕ್ ತೊಗೊಂಡೆ, ಓದಿದೆ, ಎಕ್ಸಾಮ್ ಬರೆದೆ, ಪಾಸ್ ಆದೆ, ಎನ್ರೋಲ್ಮೆಂಟ್ ಆಯಿತು, ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮು ಆಯಿತು, ಸರ್ಟಿಫಿಕೇಟು ಬಂತು, ಅಡ್ವೊಕೇಟು ಆದೆ. ಸುಪ್ರೀಂ ಕೋರ್ಟಲ್ಲಿ 9 ಕೇಸ್ ಇದೆ. ನಾನೇ ನೋಡ್ತಾ ಇದ್ದೀನಿ, ಬೇರೆಯವ್ರದ್ದು, ನಂದಲ್ಲ. ಓಕೆ, ಮತ್ತು ಈಗ 8 ಜನ ಜೂನಿಯರ್ಸ್ ಇದ್ದಾರೆ. ಹಿಂದೂಸ್ತಾನ್ ಲಾ ಫರ್ಮ್ ಅಂತ ಮಾಡಿದ್ದೀನಿ. ನಮ್ಮ ತಾಯಿ ಆಸೆನೂ ಪೂರೈಸ್ಬಿಟ್ವಿ, ನಾವೂ ಆಗಿಬಿಟ್ವಿ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆಗೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಡೈರೆಕ್ಟರ್ ಆಗಿರುವ ಸೈಯದ್ ಅವರಿದ್ದಾರೆ. ಸೈಯದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೈಯದ್ ಅವರೇ, ಸುಮಾರು ಯಾವಾಗಿಂದ ನೀವು ಹಿಂದೂಸ್ತಾನ್ ಗೋಲ್ಡ್ ಕಂಪನಿನಲ್ಲಿ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ? ಹಾಗೆ ಈ ಕಂಪನಿ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ನಾವು ಸುಮಾರು 2010ಇಂದ ಐ ಆಮ್ ವಿತ್ ದಿ ಕಂಪನಿ. ನಾನು ಕಂಪನಿ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ ಫ್ರಮ್ ಲಾಸ್ಟ್ 6 years, 6.5 years. ಅದಕ್ಕೆ ಬಿಫೋರ್ ಆ್ಯಸ್ ಎ ಎಂಪ್ಲಾಯಿನೂ ಮಾಡಿದ್ದೀನಿ. ಫ್ರಮ್ ದಿ ಬಾಟಮ್ ಆಫ್ ದಿ ಆರ್ಗನೈಸೇಷನ್ ನಾವು ಜೊತೆಯಾಗಿ ನಡ್ಕೊಂಡು ಇಷ್ಟು ದೂರ ಬಂದಿದ್ದೀವಿ. ನೌ ದ ಸಕ್ಸಸ್ ವಾಟ್ ವಿ ಆರ್ ಗೋಯಿಂಗ್ ಟು ಬಿ ಸೀಯಿಂಗ್, ದಿಸ್ ವಾಟ್ ದ ಎಂಪೈರ್ ವಿ ಎಸ್ಟಾಬ್ಲಿಷ್ ಅನದರ್ 10 yearsಲ್ಲಿ ಫಾರ್ ಆರ್ ಟು ಥಿಂಕ್
Our organization should be into international level. That is what we are going to be thinking. ನಿಮ್ಮ ಮಾವ ಆಗಿರುವಂತಹ ಮೌಲಾ ಶರೀಫ್ ಅವರು ತುಂಬ ವಿಷನನ್ನು ಇಟ್ಕೊಂಡಿರೋ ವ್ಯಕ್ತಿ ಮುಂದಿನ ದಿನಗಳಲ್ಲಿ. ಸೊ ಅವರ ಒಂದು ಮುಂದಿನ ಕಾರ್ಯಗಳಾಗಿರ್ಬೋದು ಅದಕ್ಕೆಲ್ಲ ಯಾವ ರೀತಿ ನೀವು ಜೊತೆ ನಿಲ್ತೀರಾ ಅಂತ? ಮೇಡಮ್, ನಮಗೆ ಒಂದು ಜವಾಬ್ದಾರಿ ಅನ್ನೋದು ಕೊಟ್ಟವರೆ. ದ ಆರ್ಗನೈಸೇಷನ್ ವಾಟ್ ಈಸ್ ಗಿವೆನ್, ಅದಕ್ಕೆ ಏನು ತೊಗೊಂಡು ಹೋಗಬೇಕು ಅಂತ ವಿ ಆರ್ ಗೋಯಿಂಗ್ ಟು ಬಿ ಪ್ಲ್ಯಾನಿಂಗ್. ಆ್ಯಂಡ್ ಕಮ್ಮಿಂಗ್ ಟು ಹೀಸ್ ವಿಷನ್, ಹೀ ಈಸ್ ಹ್ಯಾವಿಂಗ್ ವಿಷನ್ ಇನ್ ಟು ಲೈಕ್ ಪೊಲಿಟಿಕಲ್ ಇರಲಿ, ಸೋಷಿಯಲ್ ಆ್ಯಕ್ಟಿವಿಟೀಸ್ ಇರಲಿ, ಆ್ಯಸ್ ಎ ಲಾಯರ್ ಆಗಿ ವಾಟ್ ಹೀ ಸರ್ವೈವಿಂಗ್ ಇನ್ ದಿ ಮಾರ್ಕೆಟ್, ದಟ್ ಈಸ್ ಅ ಡಿಫರೆಂಟ್ ಪಾರ್ಟ್ ಆಫ್ ಹೀಸ್ ಲೈಫ್. ಫಾರ್ ದ್ಯಾಟ್ ವಿ ಆರ್ ದೇರ್ ಇನ್ ದಿ ಬ್ಯಾಕ್, ಬಟ್ ಆ್ಯಸ್ ಎ ಫ್ರಂಟ್ ಫೇಸ್ ಹೀ ಈಸ್ ದಿ ವಿಷನರಿ ಪರ್ಸನ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸೈಯದ್ ಅವರೇ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಫೌಂಡರ್ ಹಾಗೂ ಚೇರ್ಮನ್ ಆಗಿರುವಂತಹ ಸಿ.ಕೆ. ಮೌಲಾ ಶರೀಫ್ ಅವ್ರ ಜೊತೆಗೆ ಮಾತಾಡಿದ್ವಿ. ಒಂದು ಕಂಪನಿ ಹುಟ್ಟಿನ ಹಿಂದೆ ಯಾವ ರೀತಿಯಾದ ಚಾಲೆಂಜ್ಗಳನ್ನು ಅವರು ಫೇಸ್ ಮಾಡಿದ್ರು, ಹಾಗೆ ಈಗ ಯಾವ ರೀತಿ ಕಂಪನಿ ಒಂದು ಮಟ್ಟದಲ್ಲಿ ಬಂದು ನಿಂತಿದೆ, ಮುಂದೆ ಯಾವ ರೀತಿ ಯೋಜನೆಗಳನ್ನು ರೂಪಿಸ್ಕೊಂಡಿದೆ, ಜನರಿಗೆ ಕೆಲಸವನ್ನ ನೀಡೋ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯ ನಿರ್ವಹಿಸ್ತಾ ಇದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಅನ್ನೋ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ.